ನಿಮ್ಮ ತಾಯಿಗೆ ಹಾರ್ಟ್ದೇನೋ ಪ್ರಾಬ್ಲಮ್ ಇದೆಯಪ್ಪ, ಇಮಿಡಿಯೇಟ್ಲಿ ಜಯದೇವ್ ಹಾಸ್ಪಿಟ್ಲ್ಗೆ ಹೋಗಬೇಕು ಅಂತ ಹೇಳಿದ್ರು. ತತ್ಕ್ಷಣಕ್ಕೆ ನಾನು ಅಮ್ಮ ಆಂಬುಲೆನ್ಸ್ ಪ್ರದೀಪ್ ಈಶ್ವರ ಅವರಿಗೆ ಜ್ಞಾಪಕ ಬಂತು. ಫೋನ್ ಮಾಡಿದೆ. ಚಿಕ್ಕಬಳ್ಳಾಪುರ ಜನತೆಗೆ ಏನಾದರೂ ಒಂದು ಹಾಸ್ಪಿಟ್ಲ್ ಇಶ್ಯೂ ಅಂತ ಹೇಳಿದ್ರೆ ವಿತಿನ್ 1 hour ಅಲ್ಲಿ ಬೆಂಗಳೂರಿಗೆ ಸೇರಿಸ್ತಾರಂದ್ರೆ ಇಂಥ MLA ಎಲ್ಲಿ ನೋಡಿ ಇಲ್ಲ, ಯಾರು ಮಾಡಿ ಇಲ್ಲ ಇಂಥ ಕೆಲಸ. ಪ್ರದೀಪ್ ಈಶ್ವರ ಒಂದು ಆಂಬುಲೆನ್ಸ್ ಅಂತ ಮಾಡಿ ಬಡವರ ಜೀವಗಳನ್ನ ಈ ಥರ ಕರ್ಕೊಂಡೋಗಿ ಬೆಂಗಳೂರಿಗೆ ಸೇಫಾಗಿ ಸೇರಿಸಿ ಅವ್ರ ಜೀವಗಳು ಉಳಿಸ್ತಾ ಇದ್ದಾರೆ ಅಂದರೆ ಇದೊಂದು ಒಳ್ಳೆ ಕೆಲಸ. ನನ್ನ ಹೆಸರು ಸಂತೋಷು, ಚಿಗಟೇನಹಳ್ಳಿ ವಿಲೇಜು. ನಮ್ಮ ತಾಯಿಯವ್ರಿಗೆ ಏನೋ ಉಸಿರಾಟ ತೊಂದರೆ ಇತ್ತು, ಮತ್ತು ಏನೋ ಏನೋ ಹಾರ್ಟ್ ಪ್ರಾಬ್ಲಮ್ ಅಂತ ಇದ್ದರು. ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದ್ವಿ. ಡಾಕ್ಟ್ರು ಇಮಿಡಿಯೇಟ್ಲಿ ಎಲ್ಲ ರಿಪೋರ್ಟ್ ಎಲ್ಲ ಬ್ಲಡ್ ಚೆಕಪ್ ಎಲ್ಲ ಮಾಡಿ ನಿಮ್ಮ ತಾಯಿಗೆ ಹಾರ್ಟ್ದೇನೋ ಪ್ರಾಬ್ಲಮ್ ಇದೆಯಪ್ಪ, ಇಮಿಡಿಯೇಟ್ಲಿ ಜಯದೇವ್ ಹಾಸ್ಪಿಟ್ಲಿಗೆ ಹೋಗಬೇಕು ಅಂತ ಹೇಳಿದ್ರು. ನಾನು ಆವಾಗ ತಕ್ಷಣ ಬೇರೆ ಆಂಬುಲೆನ್ಸ್ಗಳಿಗೆಲ್ಲ ಕೇಳಿದ್ರೆ ಅವರು ನೆಗ್ಲೆಕ್ಟ್ ಮಾಡ್ತಾಯಿದ್ರು ಮತ್ತು ದುಡ್ಡು ಕೇಳ್ತಾಯಿದ್ರು. ತತ್ಕ್ಷಣಕ್ಕೆ ನಾನು ಅಮ್ಮ ಆಂಬುಲೆನ್ಸು ಪ್ರದೀಪ್ ಈಶ್ವರ ಅವ್ರಿಗೆ ಜ್ಞಾಪಕ ಬಂತು. ಫೋನ್ ಮಾಡಿದೆ. ಒಂದು 20 ನಿಮಿಷದಲ್ಲಿ ಆಂಬುಲೆನ್ಸ್ ನಮಗೆ ಇಲ್ಲಿ ಬಂತು ಹಾಸ್ಪಿಟ್ಲ್ ಹತ್ರ. ಹಂಗೆ ಬೆಂಗಳೂರಿಗೆ ಜಯದೇವ್ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದ್ವಿ. ಪ್ಲಸ್ ಇದು ಇವು ಡೈವರ್ ಸಹ ಅಷ್ಟೇ, ಏನು ಒಂದು ಊಟಕ್ಕೆ ಕೂಡ ಕಾಸು ಕೇಳಲಿಲ್ಲ, ಒಂದು ಕಾಫಿಗೆ ಕೂಡ ಕಾಸು ಕೇಳಲಿಲ್ಲ. ಇಮಿಡಿಯೇಟ್ಲಿ ಅಲ್ಲಿ 1 ಅವರಲ್ಲಿ ಬೆಂಗಳೂರಿಗೆ ರೀಚ್ ಮಾಡಿಬಿಟ್ಟು ಬಂದರು. ಬೆಂಗಳೂರಿಗೆ ಹೋಗ್ಬೇಕಾದ್ರೆ 3,000, 4,000, 5,000 ಬೇರೆಯವರೆಲ್ಲ ಕೇಳ್ತಾಯಿದ್ರು. ಈಗ ಏನು 100 ರೂಪಾಯಿ ಸಹ ಈಸ್ಕೊಳ್ದಿರ ಒಂದು ಯಾರಾದರೂ ಚಿಕ್ಕಬಳ್ಳಾಪುರದ ಜನತೆಗೆ ಏನಾದರೂ ಒಂದು ಹಾಸ್ಪಿಟ್ಲ್ ಇಶ್ಯೂ ಅಂತ ಹೇಳಿದ್ರೆ ವಿತಿನ್ 1 hour ಅಲ್ಲಿ ಬೆಂಗಳೂರಿಗೆ ಸೇರಿಸ್ತಾರಂದರೆ ಇಂಥ MLA ಎಲ್ಲಿ ನೋಡಿ ಇಲ್ಲ, ಯಾರು ಮಾಡೂ ಇಲ್ಲ ಇಂಥ ಕೆಲಸ. ಬೇರೆ ಆಂಬುಲೆನ್ಸಲ್ಲಿ ಕೇಳ್ತಾರೆ, ನಾವು ಬೆಂಗಳೂರಿಗೆ ಇಲ್ಲಿ ರೀಚ್ ಮಾಡಿದ್ದೀವಿ, ಅಷ್ಟು ಕೊಡಿ ಇಷ್ಟು ಕೊಡಿ ಅಂತ ದುಡ್ಡು ಕೇಳ್ತಾರೆ. ಆದರೆ ಬಡವ್ರ ಹತ್ರ ಎಲ್ಲಿರ್ತದೆ ದುಡ್ಡು? ಮೆಡಿಸಿನ್ಸ್ಗಳಿಗೆ, ಟ್ಯಾಬ್ಲೆಟ್ಸ್ಗಳಿಗೆ ಮತ್ತು ಏನದಕ್ಕಾದರೂ ಒಂದು ಟೆಸ್ಟ್ಗಳಿಗೆ ಅಮೌಂಟ್ಗಳಿರಲ್ಲ ಬಡವ್ರ ಹತ್ರ. ಅಂಥದ್ರಲ್ಲಿ ಬೇರೆಯವರು ಆಂಬುಲೆನ್ಸ್ಗವರೆಲ್ಲ ದುಡ್ಡು ಕೇಳಿದ್ರೆ ಕೊಡೋಕ್ಕೆ ನಮ್ಮ ಹತ್ರ ಇರ್ತಾ ಇರಲಿಲ್ಲ. ಆದರೆ ಪ್ರದೀಪ್ ಈಶ್ವರು ಒಂದು ಆಂಬುಲೆನ್ಸ್ ಅಂತ ಮಾಡಿ ಬಡವ್ರ ಜೀವಗಳನ್ನ ಈ ಥರ ಕರ್ಕೊಂಡೋಗಿ ಬೆಂಗಳೂರಿಗೆ ಸೇಫಾಗಿ ಸೇರಿಸಿ ಅವ್ರ ಜೀವಗಳನ್ನ ಉಳಿಸ್ತಾ ಇದ್ದಾರೆ ಅಂದರೆ ಇದೊಂದು ಒಳ್ಳೆಯ ಕೆಲಸ. ಅವ್ರಿಗೆ ತುಂಬ ಧನ್ಯವಾದಗಳು.